ನಿರಾಕರಿಸಿದ್ದಕ್ಕೆ ಯುವತಿಯ ಮೇಲೆ ನಡು ರಸ್ತೆಯಲ್ಲಿ ಅಟ್ಟಹಾಸ. ಹೌದು, ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮನಿಂದ ಯುವತಿಗೆ ಚಾಕು ಇರಿತ. ರಕ್ತದ ಮಡುವಲ್ಲಿ ರಸ್ತೆಯಲ್ಲಿಯೇ ಬಿದ್ದು ಒದ್ದಾಡಿದ ಯುವತಿ. 3 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿ ಸಾವು. ಅಮೃತ ಚಾಕು ಇರಿತಕ್ಕೊಳಗಾಗಿ ಸಾವನ್ನಪ್ಪಿದ ಯುವತಿ. ಹೌದು, ಎಚ್ಎಎಲ್ ರಸ್ತೆಯ ಕೋಡಿಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. 13ರಂದು ಸಂಜೆ ಅಮೃತಗೆ ಚಾಕು ಇರಿತವಾಗಿದೆ. ಸೂರ್ಯ ಎಂಬಾತನಿಂದ ಚಾಕು ಇರಿತವಾಗಿದ್ದು, 15ರಂದು ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸೂರ್ಯ ಹಾಗೂ ಧನುಷ್ ಎಂಬ ಸಹೋದರರಿಂದ ಈ ಕೃತ್ಯ ನಡೆದಿದೆ. ಯುವತಿಯ ಪ್ರಿಯಕರ ಧನುಷ್ ಹಾಗೂ ಚಾಕು ಇರಿದ ಸೂರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿರುವ ಜೀವನ ಭೀಮಾ ನಗರ ಪೊಲೀಸರು. ಒಂದೇ ಏರಿಯಾದವರಾಗಿದ್ದ ಧನುಷ್, ಸೂರ್ಯ ಹಾಗೂ ಅಮೃತ ಓಂ ಶಕ್ತಿ ಮಾಲೆ ಹಾಕುವ ವೇಳೆ 2 ಕುಟುಂಬಗಳ ಪರಿಚಯ ಆಗಿತ್ತು. ಅದೇ ಪರಿಚಯದಿಂದ ಧನುಷ್ ಮತ್ತು ಅಮೃತ ಆತ್ಮೀಯರಾಗಿದ್ರು. ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ರು. ಆದ್ರೆ ಅದಾಗಲೇ ಧನುಷ್ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದ. ಆತನಿಗೆ ಒಂದು ಮಗು ಕೂಡ ಇತ್ತು. ಈ ವಿಚಾರವನ್ನು ಅಮೃತಳಿಂದ ಮುಚ್ಚಿಟ್ಟಿದ್ದ ಧನುಷ್. ವಿಚಾರ ಗೊತ್ತಾಗಿ ಧನುಷ್ನಿಂದ ದೂರವಾಗಿದ್ದ ಅಮೃತ ವಿದ್ಯಾರ್ಥಿನಿಯೂ ಆಗಿರುವ ಅಮೃತ. ಅಲ್ಲದೆ ಪಿಜ್ಜಾ ಶಾಪ್ನಲ್ಲಿ ಕೆಲಸ ಕೂಡ ಮಾಡುತ್ತಿದ್ಲು. ಅಣ್ಣನ ಪ್ರೀತಿ ನಿರಾಕರಿಸಿದವಳನ್ನ ಉಳಿಸಲ್ಲ ಎಂದು ಹೇಳಿಕೊಳ್ತಿದ್ದ ಸೂರ್ಯ ಅಂದುಕೊಂಡಂತೆ 13ರಂದು ಯುವತಿ ಮನೆಯ ಬಳಿ ತೆರಳಿ ಗಲಾಟೆ ಮಾಡಿದ್ದ. ಈ ವೇಳೆ ಯುವತಿಯ ಬೆನ್ನು ಹಾಗೂ ಎದೆಗೆ ಚಾಕುವಿನಿಂದ ಇರಿದಿದ್ದ ಸೂರ್ಯ ಗಾಯಾಳು ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದ ಕುಟುಂಬಸ್ಥರು. ಚಿಕಿತ್ಸೆ ಫಲಕಾರಿಯಾಗದೆ 15ರಂದು ಸಂಜೆ ಯುವತಿ ಅಮೃತ ಸಾವನ್ನಪ್ಪಿದ್ದಾರೆ. ಪ್ರಕರಣ ದಾಖಲಿಸಿ ಆರೋಪಿ ಸೂರ್ಯ ಹಾಗೂ ಧನುಷ್ ರನ್ನ ಬಂಧಿಸಿರುವ ಜೀವನ ಭೀಮಾ ನಗರ ಠಾಣೆಯ ಪೊಲೀಸರು.